Hi friends, welcome back to my VBR Mathematics Learning channel. So in today's class we will discuss some question in mathematics paper. So ಇದು ಬಂದು ಒಂದು ಕ್ವಿಕ್ ರಿವಿಷನ್ ಟೈಪ್ ಆಗಿರುತ್ತೆ. ಕ್ವಶನ್ಸ್ ಬಂದು 160 ಪ್ಲಸ್ ಕ್ವಶನ್ಸ್ನ ಅಲ್ಲಿ ತೊಗೊಂಡ್ಬಂದಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ದಟ್ ಐ ಕ್ಯಾನ್ ಅಪ್ಲೋಡ್ ಸ್ಟಿಲ್ ಸಮ್ ಮೋರ್ ನಂಬರ್ ಆಫ್ ವಿಡಿಯೋಸ್ ರಿಲೇಟೆಡ್ ಟು ಯುವರ್ TET ಎಕ್ಸಾಮ್. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಜೆಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂತಂದರೆ, ಸೊ ಈಗಷ್ಟೇ ನಾನು ಒಂದು ಕಮೆಂಟ್ನ ನೋಡಿದೆ, ಸೈನ್ಸ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲಿ. ಸೊ ಮೇಡಮ್ ಕ್ವಶನ್ಸ್ ಎಷ್ಟೊಂದು ಈಸಿ ಇರುತ್ತಾ ಎಕ್ಸಾಮಲ್ಲಿ ಅನ್ನೋ ಥರ ಒಂದು ಕಮೆಂಟ್ ನೋಡಿದೆ. ಸೊ ಕ್ವಶನ್ಸ್ ಈಸಿ ಇರುತ್ತಾ ಡಿಫಿಕಲ್ಟ್ ಇರುತ್ತಾ ನಮಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ. ಯಾಕಂತಂದರೆ ಪ್ರತಿ ವರ್ಷ ಒಂದೇ ಥರ ಕ್ವಶನ್ ಪೇಪರ್ ಇರಲ್ಲ. ಒಂದು ವರ್ಷ ಟಫ್ ಆಗಿರ್ಬೋದು ಅಥವಾ ಇನ್ನೊಂದು ವರ್ಷ ನೆಕ್ಸ್ಟ್ ಇಯರ್ ಇನ್ನೊಂದು ಸರಿ ಬರೆದಾಗ ಅದು ಈಸಿ ಅಂತ ಅನ್ನಿಸ್ಬೋದು. ಡಿಪೆಂಡ್ಸ್ ಆನ್ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಏನಂದರೆ ಈಗ ಯಾರು ಫಸ್ಟ್ ಟೈಮ್ ನೀವು TET ಎಕ್ಸಾಮ್ನ ಅಟೆಂಡ್ ಮಾಡ್ತಿರ್ತೀರ ಅವ್ರಿಗೆ ಏನಂತ ಅಂದರೆ ನಿಮಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ, ಏನೋ ಐಡಿಯಾ ಇರಲ್ಲ. ಬಟ್ ನೀವೇನು ಪ್ರೀವಿಯಸ್ ಪೇಪರ್ಸ್ಗಳನ್ನ ರೆಫರ್ ಮಾಡಿರ್ತೀರ. ಬಟ್ ಆದ್ರೂ ಏನಾಗುತ್ತೆ, ಕೆಲವೊಂದು ಸರಿ ಸಿಲೆಬಸ್ ಚೇಂಜ್ ಆಗ್ತಿರುತ್ತೆ. ಈ ಪ್ರೆಸೆಂಟ್ ಏನು 2025 ಸಿಲೆಬಸ್ ಏನಿದೆ, ಸೊ ಅದು ತುಂಬ ವಾಸ್ಟ್ ಸಿಲೆಬಸ್ ಅಂತಲೇ ಹೇಳ್ಬೋದು. ಟಿಲ್ ಸೆಕೆಂಡ್ PUC ಅವ್ರಿಗೂ ಕೊಟ್ಟಿದ್ದಾರೆ ಪೇಪರ್ 2. ಹಾಗೆ ಪೇಪರ್ 1ಅಲ್ಲೂ ಕೂಡ ಸ್ವಲ್ಪ ಸಿಲೆಬಸ್ ಎಕ್ಸ್ಟ್ರಾನ ಇನ್ಕ್ಲೂಡ್ ಮಾಡಿದ್ದಾರೆ. ಏನೋ ಹೈಸ್ಕೂಲ್ ಲೆವೆಲ್ ಸಿಲೆಬಸ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ನಾವು ಪೇಪರ್ ಹೀಗೆ ಬರುತ್ತೆ ಹಂಗೆ ಬರುತ್ತೆ, ಈಸಿನೇ ಇರುತ್ತೆ ಡಿಫಿಕಲ್ಟ್ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ಅಂದರೆ ನಮಗೆ ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ಕ್ವಶನ್ಸ್ನ ಟ್ವಿಸ್ಟ್ ಮಾಡಿ ಕೇಳಿದ್ರೂ ಕೂಡ ನಾವು ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲೇನು ನಾವು ಪ್ರತಿಯೊಂದು ಒಂದು ಈಸಿ ಕ್ವಶನ್ ತೊಗೊಂಡ್ರೂ ಕೂಡ ಅದರಲ್ಲೂ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದನ್ನು ಅವರು ಟ್ವಿಸ್ಟ್ ಮಾಡಿ ಕೂಡ ಕೇಳ್ಬೋದು. ಸೊ ಆ ಕಾನ್ಸೆಪ್ಟನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅಂತಂದರೆ ಸೊ ನೀವು ಎಕ್ಸಾಮ್ನ ಈಸಿಯಾಗಿ ಚೆನ್ನಾಗಿ ಅಟೆಂಡ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಆಲ್ರೆಡಿ ರಿಪೀಟೆಡ್ ಅಂದರೆ TET ಎಕ್ಸಾಮ್ನ ಅಟೆಂಡ್ ಮಾಡಿ ಮತ್ತೆ ಅಂದರೆ ಏನೋ ಇದು ಮಾರ್ಕ್ಸ್ ಇನ್ನೂ ಜಾಸ್ತಿ ಸ್ಕೋರ್ ಮಾಡಬೇಕು ಅನ್ನೋರು ಇರ್ತೀರ. ಕೆಲವರು ಕ್ಲಿಯರ್ ಆಗದಿರ ಮತ್ತು ಇನ್ನೊಂದು ಸರಿ ಕ್ಲಿಯರ್ ಆಗಲಿ ಅನ್ನೋದವರು ಇರ್ತೀರ. ಸೊ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಅನ್ನೋದು. ಸೊ ಅವ್ರಿಗೆ ನಾನೇನು ಹೇಳಬೇಕಾಗಿಲ್ಲ, ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಕ್ವಶನ್ ಪೇಪರ್ ಬರ್ತಾ ಇರುತ್ತೆ ಪ್ರತಿ ವರ್ಷ. ಸೊ ಹಾಗಾಗಿ ನೀವು ಕಾನ್ಸೆಪ್ಟನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಸೊ ಯು ಕ್ಯಾನ್ ಈಸಿಲಿ ಗೆಟ್ ಎ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಬಂದು ಇದು ಪಾಲಿನಾಮಿಯಲ್ ಲೆಸನಲ್ಲಿ ತೊಗೊಂಡಿರೋವಂಥದ್ದು. ನಾನು ಜಸ್ಟ್ ಈಗಷ್ಟೇ ಹೇಳಿದ್ದೀನಿ, ಲೆಸನ್ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಕೊಟ್ಟಿದ್ದಾರೆ ಅಂತಂದರೆ ಆ ಕಾನ್ಸೆಪ್ಟ್ ಮೇಲೆ ರಿಲೇಟೆಡ್ ಇನ್ನೆಲ್ಲ ಪ್ರಾಬ್ಲಮ್ಸ್ಗಳು ಅದ್ರ ಮೇಲೆ ಈಸಿಯಾಗೂ ಬರ್ಬೋದು ಡಿಫಿಕಲ್ಟಾಗೂ ಬರ್ಬೋದು, ಅದು ನಾವು ಹೇಳೋಕ್ಕಾಗಲ್ಲ. ಸೊ ಯು ಶುಡ್ ಪ್ರಾಕ್ಟೀಸ್ ಆಲ್ ದ ಥಿಂಗ್ಸ್. ಈಸಿ ಕ್ವಶನ್ಸು ತೊಗೋಬೇಕಾಗುತ್ತೆ. ಏನೋ ನಾವು ಇದು ಈಸಿ ಇದೆ ತುಂಬ ಗೊತ್ತಿದೆ ಅನ್ನೋದು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ಅದು ಈಸಿ ಇರೋದನ್ನು ಕೂಡ ನಾವು ಕನ್ಫ್ಯೂಸ್ ಮಾಡಿಕೊಂಡು ರಾಂಗ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ಬಂದು ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಫ್ಯಾಕ್ಟರ್ ಆಫ್ ದ ಪಾಲಿನಾಮಿಯಲ್ x² + 5x + 6. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ಒಂದು ಫ್ಯಾಕ್ಟರ್ ಕೊಟ್ಟಿರುವಂಥ ಪಾಲಿನಾಮಿಯಲ್ಗೆ ಯಾವುದೋ ಒಂದು ಫ್ಯಾಕ್ಟ್ರು ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಫಸ್ಟು ಏನು ಕೊಟ್ಟಿದ್ದಾರೆ ಪಾಲಿನಾಮಿಯಲ್, ಆ ಪಾಲಿನಾಮಿಯಲ್ನ ಫ್ಯಾಕ್ಟ್ರೈಸ್ ಮಾಡಿದ್ರೆ ಇಲ್ಲಿ ಗೆಟ್ ಎ ಫ್ಯಾಕ್ಟರ್ ಅಲ್ವಾ. ಸೊ ಆ ಫ್ಯಾಕ್ಟರ್ಸಲ್ಲಿ ಯಾವುದಾದ್ರು ಒಂದು ಫ್ಯಾಕ್ಟರ್ಸ್ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಫಸ್ಟ್ ಫ್ಯಾಕ್ಟ್ರೈಸ್ ದ ಗಿವನ್ ಪಾಲಿನಾಮಿಯಲ್. ನಾನು ಸ್ವಲ್ಪ ಇಲ್ಲಿ ಫಾಸ್ಟಾಗಿ ಇಳ್ಕೊಂಡು ಹೋಗ್ತೀನಿ, ಬಿಕಾಸ್ ಈಗ ಆಲ್ರೆಡಿ ನಾನು ಸಾಕಷ್ಟು ಮ್ಯಾಥ್ಸಲ್ಲಂತೂ ತುಂಬ ಕಾನ್ಸೆಪ್ಟ್ ವೈಸ್ ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಈಗ ನಮಗೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಸೊ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಸೊ x² + 5x +6 ಅಂತ ಇದೆ ಅಲ್ವಾ. ಇದನ್ನು ಫ್ಯಾಕ್ಟ್ರೈಸ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 0 ಇಂದ ಪಾಲಿನಾಮಿಯಲ್ ಈಕ್ವಲ್ ಟು 0 ಅಂತ ತಗೊಂಡು ಫ್ಯಾಕ್ಟ್ರೈಸೇಷನ್ ಮಾಡಿ ಸೊ ಸ್ಪ್ಲಿಟ್ಟಿಂಗ್ ಆಫ್ ಮಿಡಲ್ ಟರ್ಮ್ನ ಯೂಸ್ ಮಾಡೋಣ. x² + 3x + 2x ಇಲ್ಲಿ ಗೆಟ್ 5x and 3 2s 6 ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 0. ದೆನ್ ಫ್ರಮ್ ದೀಸ್ ಟು ಟೇಕ್ ಕಾಮನ್ ಫ್ಯಾಕ್ಟರ್, x as a common factor, remaining is x + 3, and from these two again to take 2 common factor, we'll get x + 3 is equals to 0. Then from these two x + 3 is a common, then this is x + 2 is equals to 0. So we got 2 factors alva, yavyavadu bantu x + 2 and x + 3. These two are the
ಫ್ಯಾಕ್ಟರ್ಸ್ ಫಾರ್ ದಿ ಗಿವನ್ ಪಾಲಿನಾಮಿಯಲ್. ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಇವೆರಡರಲ್ಲಿ ಒಂದಿರುತ್ತೆ. ಸೊ ಒಂದೊಂದೇ ಫ್ಯಾಕ್ಟರ್ ಅವ್ರು ಕೊಟ್ಟಿರೋದು. ಸೊ ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 3, ಎಕ್ಸ್ ಪ್ಲಸ್ 2, ಎಕ್ಸ್ ಪ್ಲಸ್ 1 ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ 2 ಇರೋದ್ರಿಂದ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, the HCF and LCM of two numbers are 8 and 480 respectively. If one number is 96, then the other number is. So ಇಲ್ಲಿ HCF and LCM of two numbers ನ ಕೊಟ್ಟಿದ್ದಾರೆ. HCF is 8 and LCM is 480 and one number is 96. Two numbers ಕೊಟ್ಟಿದ್ದಾರೆ HCF and LCM. ಅದರಲ್ಲಿ one number ಬಂದು 96 ಆಗಿರುತ್ತೆ. So you should find out the another number. For this you must know the relationship, that is HCF, the product of HCF and LCM of two numbers is equals to the product of the two numbers. The product of the two numbers, that is equals to the product of their HCF and LCM. ಈ ಒಂದು ರಿಲೇಷನ್ಶಿಪ್ನ ನೆನಪಲ್ಲಿ ಇಟ್ಕೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ. HCF is ಎಷ್ಟು ಕೊಟ್ಟಿದ್ದಾರೆ? HCF is 8. So substitute it here. LCM is 480, that is equals to A is 96 into another number we are finding out, write it as B. ಸೊ ಇಲ್ಲಿ ನಾವು B ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕೀಪ್ B ಆಸ್ ಇಟ್ ಈಸ್. ಕ್ರಾಸ್ ಮಲ್ಟಿಪ್ಲೈ 96, 8 into 480 ಡಿವೈಡ್ ಬೈ 96, ದಟ್ ಈಸ್ ಈಕ್ವಲ್ಸ್ ಟು B ಆಗುತ್ತೆ. ಸೊ ಡಿವೈಡ್ ಮಾಡೋಣ ಈಗ. 4ಇಂದ ಡಿವೈಡ್ ಮಾಡಿದ್ರೆ 4 2s are 8, 4 4s are 16, then 4 2s are 8. Again from 4, 4 6 are 24, 4 1s are 4 2s are 4 0s are. Again from 6, 6 1s are 6 2s are 12, 6 0s are. So 20 into 2 bantu. B value is 20 into 2, that is equals to 40. 40 is the another number. So option A is having 40, so which one is the right answer? So next one, the sum of all interior angles of a quadrilateral is. So quadrilaterally all the angles the sum ಎಷ್ಟಿರುತ್ತೆ? ಒಂದು quadrilateral 4 sides ಇರುವಂಥ ಒಂದು ಪಿಕ್ಚರ್ನ ತಗೊಂಡಾಗ ಸೊ ಇದರ ಒಂದು ಇಂಟೀರಿಯರ್ ಆ್ಯಂಗಲ್ಸ್ ಸಮ್ ಎಷ್ಟಿರುತ್ತೆ ಅಂತ ಕೇಳಿದರೆ ಇದು ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ಆನ್ಸರ್ ಈಸ್ 360 ಡಿಗ್ರಿ. ಟ್ರಯಾಂಗಲ್ದು 180 ಡಿಗ್ರಿ ಬರುತ್ತೆ. ಸೊ ಕ್ವಾಡ್ರಿಲ್ಯಾಟ್ರಲ್ ಈಸ್ 360 ಡಿಗ್ರಿ ಬರುತ್ತೆ. ಸೊ ನೆಕ್ಸ್ಟ್ ಒನ್, the volume of a cylinder with a radius 7 cm and height 10 cm ಅಂತ ಕೇಳಿದೆ. ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಮಾಡಿ ಕೇಳ್ಬೋದು ಇಲ್ಲಿ. ಸೊ ವಾಲ್ಯೂಮ್ನ ಕೊಟ್ಟು ಹೈಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು, ಅಥವಾ ಹೈಟ್ ಮತ್ತು ವಾಲ್ಯೂಮ್ನ ಕೊಟ್ಟು ರೇಡಿಯಸ್ನ ಫೈಂಡ್ ಔಟ್ ಮಾಡಿ ಅಂತಲೂ ಕೂಡ ಕೇಳ್ಬೋದು. ಸೊ ಹಾಗೆ ನಾನು ಹೇಳ್ದಂಗೆ ನೀವು ಕಾನ್ಸೆಪ್ಟ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಅಂದರೆ ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕಿಲ್ಲಿ. ಸೊ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ದಟ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಈಸ್ πr² h. ಸೊ ಇಲ್ಲಿ ಆರ್ ಆ್ಯಂಡ್ ಎಚ್ ಅವರೇ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಆ್ಯಂಡ್ ಸಿಂಪ್ಲಿಫೈ ಮಾಡಿ. ಪೈ ವ್ಯಾಲ್ಯೂ ಇಸ್ 22/7 ಆ್ಯಂಡ್ ಆರ್ ವ್ಯಾಲ್ಯೂ ಇಸ್ 7 ಸ್ಕ್ವೇರ್ ಆಗುತ್ತೆ. ಹೆಚ್ ವ್ಯಾಲ್ಯೂ ಇಸ್ 10. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 1 ಗೆಟ್ ಕ್ಯಾನ್ಸಲ್ಡ್. ಸೊ 22 10s are 220 into 7 ಆಗುತ್ತೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ 7 0 0, 7 2s are 40 ಆ್ಯಂಡ್ 7 2s are 14 plus 1 59. ಸೊ 1540 ಏನಿದು ಸೆಂಟಿಮೀಟರ್ ಕ್ಯೂಬ್. ದಿಸ್ ಇಸ್ ದ ವಾಲ್ಯೂಮ್ ಆಫ್ ದಿ ಸಿಲಿಂಡರ್. ಇಟ್ ಈಸ್ ಆಪ್ಷನ್ ಎ. ಸೊ ನೆಕ್ಸ್ಟ್ ಒನ್, a shopkeeper sells an item for rupees 450. This is selling price. Sells an item for rupees 450 after allowing a discount of 10%. The market price of the item is how much? You should find out the market price here. Discount percentage na ಕೊಟ್ಟಿದ್ದಾರೆ, ಹಾಗೆ selling price na ಕೊಟ್ಟಿದ್ದಾರೆ, but MRP rate ಎಷ್ಟು ಅನ್ನೋದನ್ನ ಕೊಟ್ಟಿಲ್ಲ. So find out the market price of the item. So formula is MP is equals to selling price divided by 1 minus discount percentage. Discount 1 minus discount ಅಂತ ಬರ್ಕೊಳ್ಳೋಣ. ಸೊ ಇದರಲ್ಲಿ ನೀವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಸೊ ಮಾರ್ಕೆಟ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಇಸ್ 450 ಡಿವೈಡ್ ಬೈ 1 ಮೈನಸ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 10% ಅಂತ ಕೊಟ್ಟಿದ್ದಾರೆ. ಸೊ 10% ಕ್ಯಾನ್ ಬಿ ರಿಟನ್ ಆಸ್ 10/100 ಅಂತ ನಾವು ಬರ್ಕೊತೀವಿ. ಸೊ MP ಈಸ್ ಈಕ್ವಲ್ಸ್ ಟು 450 ಡಿವೈಡ್ ಬೈ ಇದನ್ನು LCM ತೊಗೊಂಡು ಸಿಂಪ್ಲಿಫೈ ಮಾಡಿ. LCM ಇಸ್ 100 ಆಗುತ್ತೆ. 100/1 is 100, 100 into 1 is 100, minus 100/100 is 1, 1 into 10 is 10 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 450 ಡಿವೈಡ್ ಬೈ
100 minus 10 is 90 divided by 100. ಸೊ ಈ ಎಂಟೈರ್ 90/100ನ ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದ್ರೆ ಸೊ ಎಮ್ ಪಿ ಈಸ್ ಈಕ್ವಲ್ಸ್ ಟು 450 ಇಂಟು 100/90 ಆಗುತ್ತೆ. ಸೊ ರಿವರ್ಸ್ ಆಗುತ್ತೆ. 0 0 ಗೆಟ್ ಕ್ಯಾನ್ಸಲ್ಡ್, 9 1s 9 5s 45, 9 0s. ಸೊ 50 ಇಂಟು 10 ಎಷ್ಟು ಬರುತ್ತೆ? ಸೊ 50 10s 500 ಬರುತ್ತೆ. ದಿಸ್ ಇಸ್ ದ ಮಾರ್ಕೆಟ್ ಪ್ರೈಸ್, ದಟ್ ಈಸ್ 500 rupees. It is in option C. This is the market price of the item. So next one, when teaching addition of fractions, a teacher came across the following error: 1/2 plus 1/3 is equals to 2/5. What remedial action can teacher take in such a situation? ಸೊ ಇದು ಬಂದು ಪೆಡಗಾಗಿ ಮೇಲೆ ಕೇಳಿರುವಂಥ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ಏನಾಗ್ತದೆ, ಒಬ್ಬರು ಟೀಚರು ಅಡಿಷನ್ ಆಫ್ ಫ್ರ್ಯಾಕ್ಷನ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಏನಾಗುತ್ತೆ, ಯಾವುದೋ ಒಂದು ಮಗು ಮಿಸ್ಟೇಕ್ ಮಾಡಿರುತ್ತೆ. ಸೊ 1/2 plus 1/3 is equals to 2/5 ಅನ್ನೋ ರೀತಿ ಬರೆದಿರುತ್ತೆ. ಸೊ ಹೀಗಿದ್ದಾಗ ಟೀಚರ್ ಯಾವ ರೀತಿಯಾಗಿ ಆ್ಯಕ್ಷನ್ನ ತೊಗೋಬೋದು? ದಿಸ್ ಇಸ್ ಅ ರಾಂಗ್ ಆನ್ಸರ್. ಆ್ಯಕ್ಚುಲಿ ಡಿನಾಮಿನೇಟರ್ಸ್ ಡಿಫ್ರೆಂಟ್ ಇದ್ದರೆ ವಿ ಶುಡ್ ಟೇಕ್ ದ ಎಲ್ ಸಿ ಎಮ್ನ ತೊಗೊಂಡು ನಾವು ನ್ಯೂಮರೇಟರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾವ ರೀತಿ ಅವರು ಆ್ಯಕ್ಷನ್ನ ತಗೊಳ್ತಾರೆ ಇದಕ್ಕೆ ಅದನ್ನು ಕೇಳಿದ್ದಾರೆ ಅಲ್ವಾ. ಸೊ ಇಲ್ಲಿ ಆಪ್ಷನ್ಸ್ ಬಂದು ಆಪ್ಷನ್ ಎ, ಆಸ್ಕ್ ದ ಚೈಲ್ಡ್ ಟು ಪ್ರಾಕ್ಟೀಸ್ ಆಸ್ ಮಚ್ ಆಸ್ ಶಿ ಕ್ಯಾನ್. ಸೊ ಚೈಲ್ಡ್ಗೆ ಹೇಳ್ತಾರೆ, ಅವ್ರಿಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ಮಾಡಿ ಅನ್ನೋ ಥರ ಇದೆ. ಸೊ ಆಪ್ಷನ್ ಬಿ, ಹೆಲ್ಪ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಈಚ್ ಫ್ರ್ಯಾಕ್ಷನ್. ಸೊ ಆ ಒಂದು ಫ್ರ್ಯಾಕ್ಷನ್ನ ಮ್ಯಾಗ್ನಿಟ್ಯೂಡನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ. ಸೊ ಆಪ್ಷನ್ ಸಿ ಬಂದು ಹೆಲ್ಪ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ LCM, that is least common multiple, to find a common denominator. ಆ ಮಗುಗೆ ಏನು LCM ತಗೊಂಡು ನಾವು ಸಿಂಪ್ಲಿಫೈ ಮಾಡ್ತೀವಲ್ಲ, ಸೊ ಆ ಒಂದು ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರ. ಸೊ ದಟ್ ಇಸ್ ದ ಆಪ್ಷನ್ ಸಿ. ಆ್ಯಂಡ್ ಆಪ್ಷನ್ ಡಿ ಇಸ್ ನೋ ಇಂಟರ್ವೆನ್ಷನ್ ಇಸ್ ನೀಡೆಡ್ ಬಿಕಾಸ್ ಶಿ ವಿಲ್ ಅಂಡರ್ಸ್ಟ್ಯಾಂಡ್ ಆ್ಯಸ್ ಶಿ ಗ್ರೋಸ್. ಅವ್ರು ಬೆಳಿತಾ ಕಲ್ತ್ಕೊತಾರೆ ಅಂತ ಸುಮ್ಮನೆ ಆಗ್ತಾರ ಅನ್ನೋದನ್ನು ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆಪ್ಷನ್ ಬಂದು ವಾಟ್ ರೆಮಿಡಿಯಲ್ ಕ್ಯಾನ್ ಟೀಚರ್ ಟೇಕ್ ಅಂದಾಗ ಹೆಲ್ಪ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಆ ಮಗುಗೆ ನಾವೇನು ಮಾಡಬೇಕು, LCMನ ತಗೊಳ್ಳೋದನ್ನು ಹೇಳ್ಕೊಟ್ಟು ಅದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗುತ್ತೆ. ಸೊ ಹೆಲ್ಪ್ ದ ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ LCM, ದಟ್ ಈಸ್ ಲೀಸ್ಟ್ ಕಾಮನ್ ಮಲ್ಟಿಪಲ್, ಟು ಫೈಂಡ್ ಎ ಕಾಮನ್ ಡಿನಾಮಿನೇಟರ್. ದಟ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್. ಈ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಇಟ್ ಇಸ್ ನಾಟ್ ಎ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಒಂದು ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಂತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ನ ನೋಡ್ತಾ ಹೋಗೋದಾದರೆ, ಆಪ್ಷನ್ ಎ, ಇಟ್ ಕಂಟೈನ್ಸ್ ಸಾಲ್ವ್ಡ್ ಎಕ್ಸಾಂಪಲ್ಸ್ ಆ್ಯಂಡ್ ಅಡೆಕ್ವೇಟ್ ಎಕ್ಸಸೈಸ್. ಆಪ್ಷನ್ ಬಿ, ಇಟ್ ರಿಲೇಟ್ಸ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಟು ರಿಯಲ್ ಲೈಫ್ ಸಿಚುಯೇಷನ್. ಆ್ಯಂಡ್ ಆಪ್ಷನ್ ಸಿ, ಇಟ್ ಹ್ಯಾಸ್ ಓನ್ಲಿ ಹಿಸ್ಟಾರಿಕಲ್ anecdotes and complex problems. And option D, it uses clear language and appropriate illustration. ಇಲ್ಲಿ ನಾಟ್ ಅಂತ ಕೇಳಿದ್ರಿಂದ, ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಮ್ಯಾಥಮೆಟಿಕ್ಸ್ ಟೆಕ್ಸ್ಟ್ ಬುಕ್ ಅಂತ ಕೇಳಿದ್ರಿಂದ, ಇಟ್ ಹ್ಯಾಸ್ ಓನ್ಲಿ ದ ಹಿಸ್ಟಾರಿಕಲ್ anecdotes and complex problems. It is not a good characteristics of the mathematics textbook. ಇದು ನೋಡ್ತಂಗೆ ನೀವು ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, the 10th term of the arithmetic progression AP, that is 2, 7, 12 etc. is 10th termನ ಕೇಳಿದರೆ. ಸೊ for this you should know the formula, that is an is equals to a plus of n minus 1 into d. ಇದು ಕೂಡ ನಾನು ಆಲ್ರೆಡಿ ಸಾಕಷ್ಟು ಪ್ರಾಬ್ಲಮ್ಸ್ ಇಂಡಿವಿಜುವಲ್ ಕಾನ್ಸೆಪ್ಟ್ ತೊಗೊಂಡು ಹೇಳ್ಕೊಟ್ಟಿದ್ದೀನಿ. ಸೊ an ಅಂತ ಅಂದರೆ ಇಲ್ಲಿ ಕೊಟ್ಟಿರೋಂಥ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು ಯಾವ್ಯಾವ ವ್ಯಾಲ್ಯೂಸ್ನ ಬರ್ಕೊತೀವಿ. a ವ್ಯಾಲ್ಯೂನ ಬರ್ಕೊಬೋದು, ದಟ್ ಈಸ್ 2 ಫಸ್ಟ್ ಟರ್ಮ್, ಆ್ಯಂಡ್ d ವ್ಯಾಲ್ಯೂ ದಟ್ ಈಸ್ ದ ಕಾಮನ್ ಡಿಫ್ರೆನ್ಸ್. ಸೊ 7 minus 2ನ ತಗೊಂಡ್ರೆ ಎಷ್ಟು ಬರುತ್ತೆ, 5 ಬರುತ್ತೆ. ಆ್ಯಂಡ್ ದೆನ್ n ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಟರ್ಮ್ಸ್. ಸೊ ನಂಬರ್ ಆಫ್ ಟರ್ಮ್ಸ್ ಅಂದರೆ ನಾವು ಯಾವ ನಂಬರ್ನ ತೊಗೋಬೇಕಿಲ್ಲಿ, 10 ಅನ್ನೋದನ್ನು ತೊಗೋಬೇಕಾಗುತ್ತೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು a10. therefore instead of n we can write 10, that is equals to a is 2 plus of n is 10 minus 1 into d is 5. Substitute all the values and simplify, you'll get the answer. So a10 is equals to 2 plus of 10 minus 1 is 9 into 5. So a10 is equals to 2 plus of 9 5s are 45. 45 plus 2, that is the value of a10, that is 47. So 47, it is in the option B. This is the
10th term of the given arithmetic progression. So next, two parallel lines are intersected by a transversal. If one of the interior angle is 75 degree, what is the measure of the other interior angle on the same side of the transversal ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋಂಥ ಒಂದು ಸಿಚುಯೇಷನ್ ಏನು ಕ್ವಶನ್ ಇದೆ ಅದಕ್ಕೆ ನಾವು ಡಯಾಗ್ರಾಮ್ನ ಬರ್ಕೊಳ್ಳೋದಾದ್ರೆ, ಸೊ ಟೂ ಪ್ಯಾರಲಲ್ ಲೈನ್ಸ್ ಇದೆ. ಟೂ ಪ್ಯಾರಲಲ್ ಲೈನ್ಸ್ಗೆ ಆರ್ ಇಂಟರ್ಸೆಕ್ಟೆಡ್, ಈ ಎರಡೂ ಲೈನ್ಸು ಇಂಟರ್ಸೆಕ್ಟ್ ಆಗ್ತದೆ ಎಲ್ಲಿ, ಬೈ ಅ ಟ್ರಾನ್ಸ್ವರ್ಸಲ್ ಲೈನ್. ಒಂದು ಟ್ರಾನ್ಸ್ವರ್ಸಲ್ ಲೈನಲ್ಲಿ ಎರಡು ಕೂಡ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಸೊ ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಇಫ್ ಒನ್ ಆಫ್ ದಿ ಇಂಟೀರಿಯರ್ ಆ್ಯಂಗಲ್ ಏನಿದೆ ಇಲ್ಲಿ, ಇದನ್ನು ಇಂಟೀರಿಯರ್ ಆ್ಯಂಗಲ್ ಅಂತ ತಗೊಂಡು 75 ಡಿಗ್ರಿ ಇದೆ. ದೆನ್ ವಾಟ್ ಇಸ್ ದ ಮೆಜರ್ ಆಫ್ ದಿ ಅದರ್ ಇಂಟೀರಿಯರ್ ಆ್ಯಂಗಲ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್, ಅಂದರೆ ಅದೇ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಆ್ಯಂಗಲಲ್ಲಿ ಅದರ್ ಇಂಟೀರಿಯರ್ ಆ್ಯಂಗಲ್ ಎಷ್ಟಿರುತ್ತೆ, ಸಪೋಸ್ ಇದು ಎಷ್ಟಿರುತ್ತೆ ಹಾಗಾದರೆ ಅನ್ನೋದನ್ನು ಕೇಳಿದ್ದಾರೆ. ಓಕೆ, ಸೊ ನಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರೋದು ಒಂದು ಏನೋ ಕಂಡೀಷನ್ ಇಲ್ಲಿ ಏನಪ್ಪ ಅಂತಂದರೆ, ಸೊ ಇಲ್ಲಿ ಸಮ್ನ ತಗೊಂಡಾಗ ಎರಡು ಇಂಟೀರಿಯರ್ ಆ್ಯಂಗಲ್ಸ್ದು ಸಮ್ನ ತಗೊಂಡಾಗ ಸೇಮ್ ಸೈಡ್ ಇದ್ದಾಗ, ಟ್ರಾನ್ಸ್ವರ್ಸಲ್ ಲೈನ್ದು ಸೇಮ್ ಸೈಡಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ತಗೊಂಡಾಗ ಅದರ ಒಂದು ಸಮ್ ಏನಾಗಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಆಯಿತಾ, ಸಮ್ ಆಫ್ ದಿ ಟೂ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಲೈನ್ ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಇದನ್ನು ಎಕ್ಸ್ ಅಂತ ತಗೊಂಡ್ರೆ, ಸೊ ಎಕ್ಸ್ ಪ್ಲಸ್ 75 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 75, ಎರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡಿ ಇಲ್ಲಿ ಗೆಟ್ ದ ವ್ಯಾಲ್ಯೂ. ಸೊ 180 ಮೈನಸ್ 75 ಮಾಡಿದ್ರೆ, ಸೊ 5 0 and 1, ಸೊ 105 ಬರ್ತಾ ಇದೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಅನದರ್ ಇಂಟೀರಿಯರ್ ಆ್ಯಂಗಲ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಲೈನ್, ದಟ್ ಈಸ್ 105. ಇಟ್ ಈಸ್ ಇನ್ ದ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಒನ್, the mean of the following set of numbers, find out the mean for the following set of numbers. So mean ಅಂತ ಕೇಳಿದ್ದಾರೆ, average ಅಂದರೆ sum of the numbers divided by total numbers ಎಷ್ಟಿರುತ್ತೆ ಅನ್ನೋದು. ಸೊ 5 plus 8 plus 10 plus 12 plus 50 divided by total number of observation ಅಥವಾ ನಂಬರ್ಸ್ ಎಷ್ಟಿದೆ, 1 2 3 4 5 ಇದೆ. ಸೊ divided by 5. ಸೊ mean is equals to, ಸೊ ಆ್ಯಡ್ ಮಾಡಿ 8 plus 5 13, 13 plus 10 23, 33 plus 2 35, 40 50 ಆಗುತ್ತೆ. ಸೊ 50 by 5 ಅಂದರೆ 5 1s 5 10s. ಸೊ ಮೀನ್ ಎಷ್ಟು ಬರ್ತಾ ಇದೆ, 10 ಬರ್ತಾ ಇದೆ. ಸೊ ಇಟ್ ಇಸ್ ಇನ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಒನ್, the area of trapezium is 34 centimeter square and the length of one of the parallel side is 10 centimeter and its height is 4 centimeter. The length of the other parallel side, so you should find out the length of the other parallel side. So trapezium na draw ಮಾಡ್ಕೊಳ್ಳಿ. ಸೊ ಡ್ರಾ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಟೂ ಪ್ಯಾರಲಲ್ ಲೈನ್ಸ್ ಇದೆ. ಇದು ಎ ಬಿ ಸಿ ಡಿ ಒಂದು ಟ್ರೆಪೀಸಿಯಮ್ ಆದರೆ, ಸೊ ಇಲ್ಲಿ ಇದೆರಡೂ ಪ್ಯಾರಲಲ್ ಆಗಿದೆ. ಸೊ ಎ ಬಿ ಮತ್ತು ಸಿ ಡಿ ಎರಡು ಪ್ಯಾರಲಲ್ ಆಗಿದೆ. ಸೊ ಏರಿಯಾನ ಕೊಟ್ಟಿದ್ದಾರೆ, ಏರಿಯಾ ಈಸ್ 34 centimeter square ಆ್ಯಂಡ್ ದೇ ಆರ್ ಗಿವನ್ ದ ಲೆಂತ್ ಆಫ್ ದಿ ಒನ್ ಆಫ್ ದಿ ಪ್ಯಾರಲಲ್ ಸೈಡ್, ಯಾವ್ದಾದ್ರು ಒಂದು ಪ್ಯಾರಲಲ್ ಸೈಡ್ದು ಲೆಂತ್ನ ಕೊಟ್ಟಿದ್ದಾರೆ, ದಟ್ ಈಸ್ 10 centimeter ಅಂತ ತಗೊಳ್ಳೋಣ. ಸೊ ಸಿ ಡಿ ವ್ಯಾಲ್ಯೂನ 10 ಅಂತ ತಗೊಳ್ಳೋಣ. ಸೊ ಈ ವ್ಯಾಲ್ಯೂ 10 ಇರುತ್ತೆ. ಆ್ಯಂಡ್ ದೆನ್ ದೇ ಆರ್ ಗಿವನ್ ದ ಹೈಟ್ನ ಕೊಟ್ಟಿದ್ದಾರೆ ಈ ಒಂದು ಟ್ರೆಪೀಸಿಯಮ್ದು, ದಟ್ ಈಸ್ 4 centimeter. ಹೈಟ್ ಅಂದರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕಾಗುತ್ತೆ ಒಂದು ಯಾವ್ದಾದ್ರು ಒಂದು ಲೈನ್ಗೆ. ಸೊ ಯು ಶುಡ್ ಫೈಂಡ್ ಔಟ್ ದ ಲೆಂತ್ ಆಫ್ ದಿ ಅದರ್ ಪ್ಯಾರಲಲ್ ಲೈನ್, ಅಂದರೆ ಈ ಲೈನ್ ಕೊಟ್ಟಿದ್ರೆ ಈ ಲೈನ್ ನೀವು ಏನಿರುತ್ತೆ ಲೆಂತ್ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಫಾರ್ ದಿಸ್ ಒನ್ ಈಸ್, ದಟ್ ಈಸ್ ಏರಿಯಾ ಆಫ್ ದಿ ಟ್ರೆಪೀಸಿಯಮ್. ಏರಿಯಾ ಆಫ್ ದಿ ಟ್ರೆಪೀಸಿಯಮ್ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್, ಅಂದರೆ ಲೆಂತ್ ಆಫ್ ಪ್ಯಾರಲಲ್ ಸೈಡ್ಸ್ ಇಂಟು ಹೈಟ್. ಇದು ಫಾರ್ಮುಲಾ ನೆನಪಲ್ಲಿ ಇರಬೇಕು. ಸೊ ಈ ಫಾರ್ಮುಲಾನ ಹಾಕ್ಕೊಂಡೀಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಏರಿಯಾ ಕೊಟ್ಟಿರೋ 34, ಇಟ್ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಸೈಡ್ಸ್ ಅಂದರೆ 10 ಪ್ಲಸ್ ಇದನ್ನು ಎ ಅಂತ ತಗೊಂಡ್ರೆ ಇದನ್ನು ಬಿ ಅಂತ ತಗೊಳ್ಳೋಣ ಲೆಂತು. ಸೊ ಎ ಪ್ಲಸ್ ಬಿ ಅಂತ ತಗೊಂಡ್ರೆ ಏನಾಗುತ್ತೆ 10 ಪ್ಲಸ್ ಬಿ ಅಂತ ಬರ್ಕೊತೀನಿ. ಇಂಟು ಹೈಟ್ ಎಷ್ಟಿದೆ, ಹೈಟು 4 centimeter ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಸಿಂಪ್ಲಿಫೈ ಮಾಡಿ ಇಲ್ಲಿ 2 1s 2 2s ಕ್ಯಾನ್ಸಲ್ ಮಾಡಿಬಿಡೋಣ. ಸೊ 34 ಇಸ್ ಈಕ್ವಲ್ಸ್ ಟು 1 ಇಂಟು ಅಂದರೆ ಅದೇ ಬರುತ್ತೆ 10 ಪ್ಲಸ್ ಬಿ ಇಂಟು 2 ಆಗುತ್ತೆ. ಇಲ್ಲಿ 2 1s 2,
2 sevens are 14. So 17 is equals to 10 plus b. Then b is equals to, take this 10 to left hand side, it becomes 17 minus 10 ಆಗುತ್ತೆ. 17 minus 10 is 7 is the difference. This is the another length measurement in a trapezium, that is 7 centimeter. It is in the option B. Which is the right answer, 7 centimeter. So we'll go for next one. Which of the following evaluation methods is most suitable for assessing a student's logical thinking and problem solving abilities in mathematics? ಸೊ ಇಲ್ಲಿ ಕೊಟ್ಟಿರೋಂಥ ಒಂದು ಮೆಥಡ್ಸ್ ಏನು ಕೊಟ್ಟಿದ್ದಾರೆ, ಒಂದಷ್ಟು ಮೆಥಡ್ಸ್ನ ಕೊಟ್ಟಿದ್ದಾರೆ, 4 ಆಪ್ಷನ್ಸು. ಸೊ ಆ ಆಪ್ಷನ್ಸಲ್ಲಿ ಯಾವುದೋ ಒಂದು ಮೋಸ್ಟ್ ಸೂಟೇಬಲ್ ಆಗಿರುತ್ತೆ, ಯಾವುದಕ್ಕೆ ಸ್ಟೂಡೆಂಟ್ಸ್ ಲಾಜಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ಸ್ ಸಾಲ್ವಿಂಗ್ ಎಬಿಲಿಟೀಸ್ ಇನ್ ಮ್ಯಾಥಮೆಟಿಕ್ಸ್ನ ಡೆವಲಪ್ ಮಾಡೋದಕ್ಕೆ ಯಾವ ಒಂದು ಮೆಥಡ್ ಸೂಟಬಲ್ ಆಗಿರುತ್ತೆ ಅಂತ ನೀವು ಹೇಳಬೇಕು. ಸೊ ಆಪ್ಷನ್ಸ್ನ ನೋಡೋಣ. ಇದು ಪೆಡಗಾಗಿ ಮೇಲೆ ಕೇಳಿರುವಂಥ ಕ್ವಶನ್. ಸೊ ಆಪ್ಷನ್ಸ್ನ ನೋಡೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಕೊಡೋದ್ರಿಂದ, MCQಸ್ನ ಕೊಡೋದ್ರಿಂದ. ಸೊ ಆಪ್ಷನ್ ಬಿ ಪೆನ್ ಆ್ಯಂಡ್ ಪೇಪರ್ ಟೆಸ್ಟ್ ವಿತ್ ಸಬ್ಜೆಕ್ಟಿವ್ ಆ್ಯಂಡ್ ಓಪನ್ ಎಂಡೆಡ್ ಕ್ವಶನ್ಸ್. ಆಪ್ಷನ್ ಸಿ ಓರಲ್ ಎಕ್ಸಾಮಿನೇಷನ್. ಆಪ್ಷನ್ ಡಿ ಅಬ್ಸರ್ವೇಷನ್ ಡ್ಯೂರಿಂಗ್ ಗ್ರೂಪ್ ವರ್ಕ್. ಸೊ ನಾವು ಅವ್ರಿಗೆ ಲಾಜಿಕಲ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಬರಬೇಕು ಮ್ಯಾಥಮೆಟಿಕ್ಸಲ್ಲಿ ಅಂತಂದರೆ ನಾವು ಅವ್ರಿಗೆ ಪ್ರಾಕ್ಟೀಸ್ ರೈಟಿಂಗಲ್ಲೇ ಪ್ರಾಕ್ಟೀಸ್ ಮಾಡಿಸ್ಬೇಕು. ದಟ್ ಈಸ್ ಪೆನ್ ಆ್ಯಂಡ್ ಪೇಪರ್ ಟೆಸ್ಟ್ನ ಕೊಡಬೇಕು. ಹಾಗೆ ವಿತ್ ಸಬ್ಜೆಕ್ಟ್ ಆ್ಯಂಡ್ ಓಪನ್ ಎಂಡೆಡ್ ಕ್ವಶನ್ಸ್ನ ನಾವು ಅವ್ರಿಗೆ ಕೊಟ್ಟಾಗ ಮಾತ್ರ ಸೊ ವಿ ಕ್ಯಾನ್ ಇಂಪ್ರೂವ್ ದೇರ್ ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಇನ್ mathematics. So option B is the right answer. So we'll go for next one. What does remedial teaching in mathematics primarily aim to achieve? ಸೊ ಇಲ್ಲಿ ಒಂದು ರೆಮಿಡಿಯಲ್ ಟೀಚಿಂಗ್ ಇನ್ ಮ್ಯಾಥಮೆಟಿಕ್ಸಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಅಚೀವ್ ಮಾಡಲಿಕ್ಕೆ ನಾವು ರೆಮಿಡಿಯಲ್ ಕ್ಲಾಸಸ್ನ ನಡೆಸ್ತೀವಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿಗೆ ಅನ್ನೋ ಥರ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋದಾದರೆ ಟು ಟೀಚ್ ಅಡ್ವಾನ್ಸ್ಡ್ ಟಾಪಿಕ್ಸ್ ಟು ಗಿಫ್ಟೆಡ್ ಸ್ಟೂಡೆಂಟ್ಸ್, ಅಡ್ವಾನ್ಸ್ ಟಾಪಿಕ್ ಟೀಚ್ ಮಾಡೋದಕ್ಕೆ ಫಾರ್ ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ನೋ. ಟು ರಿವೈಸ್ ದ ಎಂಟೈರ್ ಸಿಲೆಬಸ್ ಮಲ್ಟಿಪಲ್ ಟೈಮ್ಸ್, ನೋ. ಸೊ ಆಪ್ಷನ್ ಸಿ ಟು ಅಡ್ರೆಸ್ ಸ್ಪೆಸಿಫಿಕ್ ಲರ್ನಿಂಗ್ ಗ್ಯಾಪ್ಸ್. ಸೊ ನಾವೇನು ಮಾಡ್ತೀವಿ, ನಾವು ರೆಮಿಡಿಯಲ್ ಟೀಚ್ ತಗೊಳ್ಳೋದೇ ಅವ್ರಿಗೆ ಅವರಲ್ಲಿರುವಂಥ ಸ್ಲೋ ಲರ್ನರ್ಸ್ ಹೇಳ್ತಾರೆ ಅವ್ರನ್ನ ತಗೊಂಡು ನಾವು ರೆಮಿಡಿಯಲ್ ಕ್ಲಾಸಸ್ನ ಮಾಡೋದು. ಸೊ ಅವ್ರಿಗೆ ಇರುವಂಥ ಲರ್ನಿಂಗ್ ಗ್ಯಾಪ್ಸ್ನ ಅಡ್ರೆಸ್ ಮಾಡೋದಕ್ಕೆ, ಹಾಗೆ ಡಿಫಿಕಲ್ಟೀಸ್ ಐಡೆಂಟಿಫೈಡ್ ಥ್ರೂ ದ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್. ಅವ್ರಿಗೆ ಅಸೆಸ್ಮೆಂಟ್ನ ಕೊಟ್ಟು ಅವರಲ್ಲಿ ಏನು ಡಿಫಿಕಲ್ಟೀಸ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ತಗೊಳ್ಳೋಂಥ ಕ್ಲಾಸ್ ಆಗಿರುತ್ತೆ ಇದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So I need to see for go for next one. To provide extra homework for slow learners, no. So next one, find the roots of the quadratic equation x square minus 7x plus 10 is equals to 0 ಅಂತ ಕೊಟ್ಟಿದ್ದಾರೆ. ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕು ಅಥವಾ ಸೊಲ್ಯೂಷನ್ಸ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ದ ಫ್ಯಾಕ್ಟ್ ಇದನ್ನ ಕೊಟ್ಟಿರುವಂಥ ಒಂದು ಈಕ್ವೇಷನ್ನ ಏನಪ್ಪ ಮೇಲೆ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ಫ್ಯಾಕ್ಟ್ರೈಸೇಷನ್ ಮಾಡೋಣ. ಇಲ್ಲಿ ಗೆಟ್ ದ ಎಕ್ಸ್ ವ್ಯಾಲ್ಯೂಸ್. ಸೊ ಎನಿ ಕ್ವಾಡ್ರಾಟಿಕ್ ಈಕ್ವೇಷನ್ ax square plus bx plus c is equals to 0 ಅಂತ ತಗೊಂಡು ಸೊ ಇದನ್ನು ಫ್ಯಾಕ್ಟ್ರೈಸೇಷನ್ ಮಾಡಿದ್ರೆ ಇಲ್ಲಿ ಗೆಟ್ ದ ವ್ಯಾಲ್ಯೂಸ್ ಫಾರ್ ಎಕ್ಸ್. ಸೊ ಸ್ಪ್ಲಿಟ್ ದ ಮಿಡಲ್ ಟರ್ಮ್ ಎಕ್ಸ್ ಸ್ಕ್ವೇರ್, ಇಲ್ಲಿ -7x ಬರಬೇಕು ಮತ್ತು ಇಲ್ಲಿ +10 ಬರಬೇಕು. ಹಾಗಿದ್ರೆ -5 ಮತ್ತು -2 ತಗೊಳ್ಳೋಣ. ಸೊ 5x - 2x + 10, -5 × -2 ಇಲ್ಲಿ ಗೆಟ್ +10, -5 - 2 ಇಲ್ಲಿ ಗೆಟ್ -7. ಸೊ ನಾನು ಇನ್ ಡೆಪ್ತ್ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಿಲ್ಲ, ಇದು ಆಲ್ರೆಡಿ ನಾನು ಇಂಡಿವಿಜುವಲ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಎಕ್ಸ್ ಇಸ್ ದ ಕಾಮನ್ ಟರ್ಮ್ ಫ್ರಮ್ ದೀಸ್ ಟು. ಸೊ ರಿಮೈನಿಂಗ್ ಈಸ್ x - 5 ಆ್ಯಂಡ್ ಫ್ರಮ್ ದೀಸ್ ಟು ಅಗೇನ್ ಟೇಕ್ -2 ಕಾಮನ್. ರಿಮೈನಿಂಗ್ ಈಸ್ ಇಲ್ಲಿ ಮೈನಸ್ ತಗೊಂಡಿರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ. ಸೊ x - 5 is equals to 0. Again from these two are the common. X - 5 and remaining is x - 2 is equals to 0. So equate to 0 ಮಾಡಿದ್ರೆ x - 5 is equals to 0 and x - 2 is equals to 0 ಆಗುತ್ತೆ. ಈಗ x ವ್ಯಾಲ್ಯೂ ಬಂದು ಏನಾಗುತ್ತೆ, x is equals to take this -5 to right hand side becomes +5 ಆಗುತ್ತೆ. And then one more x value will get x is equals to 2. So solutions are 5 and 2 or 2 and 5. So ಎರಡೂ ಪಾಸಿಟಿವ್ ಇರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಸಿಂಪಲ್ ಅಂತ ಅನಿಸ್ಬೋದು, ಬಟ್ ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಕ್ವಶನ್ಸ್ ಸಿಂಪಲ್ ಆಗಿದೆ, ಕೆಲವೊಂದು ಕ್ವಶನ್ಸು ಕಾಂಪ್ಲಿಕೇಶನ್ ಇದೆ. ಇನ್ನು ಮುಂದೆ ತುಂಬ ಇದೆ ಕ್ವಶನ್ಸ್, ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್,
If sin theta is equals to 3 by 5, if theta is an acute angle, what is the value of cos theta ಅಂತ ಕೇಳಿದರೆ, for this you should use the identity, that is the formula sin square theta plus cos square theta. ಇದನ್ನು ಕೂಡ ನಾನು ಈ ಕಾನ್ಸೆಪ್ಟ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. is equals to 1. ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ sin theta ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ sin theta ವ್ಯಾಲ್ಯೂ is 3 by 5. ಸೊ 3 by 5 ಹೋಲ್ ಸ್ಕ್ವೇರ್ ಆಗುತ್ತೆ, ಇದು ಸ್ಕ್ವೇರ್ ಇರೋದ್ರಿಂದ. ಸೊ ರೈಟ್ cos square theta as it is, that is equals to 1. ದೆನ್ ಇದನ್ನು ಸ್ಕ್ವೇರ್ ತಗೊಂಡ್ರೆ 9/25 ಆಗುತ್ತೆ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ಸೊ 9/25ನ ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಮೈನಸ್ 9/25 ಆಗುತ್ತೆ. ಸೊ ಮತ್ತೆ ಇವಾಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 1/1 ಅಂತ ತಗೊಂಡು ಟೇಕ್ ದ ಎಲ್ ಸಿ ಎಮ್ ಫಾರ್ ದೀಸ್ ಟು. LCM is 25. Divide this LCM with each denominator. 25/1 is 25. 25 into 1 is 25. Minus 25/25 is 1. 1 into numerator, that is 9. So cos square theta is equals to 25 minus 9, difference is 16/25. So apply square root to cancel this square. Apply square root on both sides. ಏನಾಗುತ್ತೆ ನಿಮಗೆ? ಸೊ cos theta is equals to square root of 16/25 ಆಗುತ್ತೆ. So square root of 16 value is 4 and square root of 25 value is 5. So cos theta value we got how much? 4/5 ಬರ್ತಾ ಇದೆ. So 4/5 is in the option B. So this is the right answer. So we'll go for next one. Two numbers are in the ratio 3:5. If 8 is added to both the numbers, the ratio becomes 2/3. Find the original numbers ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದು ಎರಡು ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ದೇ ಆರ್ ಇನ್ ದ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಸೊ ದೇ ಆರ್ ಇನ್ ದ ರೇಷಿಯೋ 3:5 ಅಂದರೆ ದ ನಂಬರ್ ಶುಡ್ ಬಿ 3x and 5x ಅಂತ ತಗೊಳ್ಳೋಣ. ಸೊ the two numbers are 3x and 5x. The condition is if 8 is added to both the numbers. 8ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫಾರ್ ಬೋತ್ ದ ನಂಬರ್ಸ್ if 8 is added to both the numbers. ಸೊ ಏನೋ ರೇಷಿಯೋ ಅಂತ ಕೊಟ್ಟಿರೋದ್ರಿಂದ ಡಿವೈಡ್ ಬೈ ಅಂತ ಆಗುತ್ತೆ. ಸೊ 3x plus 8 divided by 5x plus 8 ಇದೇನಾಗುತ್ತೆ? That is equals to, the ratio becomes 2/3. 2:3 ಆಗುತ್ತೆ. ಸೊ ಈ ಥರ ಬರುತ್ತೆ ನಿಮಗೆ ಈಕ್ವೇಷನ್ನು. ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ಐ ಆಮ್ ರಿಟರ್ನ್ ದಿಸ್. ಓಕೆ, ನಾವು ಕ್ರಾಸ್ ಮಲ್ಟಿಪ್ಲೈ ಆ್ಯಂಡ್ ಸಿಂಪ್ಲಿಫೈ. 3 into 3x plus 8, that is equals to 2 into 5x plus 8. ಸಿಂಪ್ಲಿಫೈ ಮಾಡಿ. 3 3s are 9x plus 3 8s are 24. Then 2 5s are 10x plus 2 8s are 16 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಟರ್ಮ್ಸ್ನೆಲ್ಲ ಒಂದು ಕಡೆ ಹಾಕೊಳ್ಳೋಣ. 24 ಈ ಕಡೆ -16 ಆಗುತ್ತೆ ಇದು. ಸೊ ಇದು 10x, ಇದು ಈ ಕಡೆ ಬಂದರೆ -9x ಆಗುತ್ತೆ. ಸೊ 24 - 16 ಡಿಫ್ರೆನ್ಸ್ ಎಷ್ಟು ಬರುತ್ತೆ? 8. ದಟ್ ಈಸ್ ಈಕ್ವಲ್ಸ್ ಟು 10x - 9x, x ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ವಿ ಗಾಟ್ 8. ಸೊ ಎಕ್ಸ್ ವ್ಯಾಲ್ಯೂ 8 ಅಂತ ಅಂದರೆ ಅವ್ರು ಕೇಳಿರೋದು ನಂಬರ್ಸ್ನ ನಾವೇನು ತಗೊಂಡಿದ್ವಿ? 3x ಆ್ಯಂಡ್ 5x ಅಂತ ತಗೊಂಡಿದ್ವಿ. ಇದ್ರ ವ್ಯಾಲ್ಯೂ ಏನಾಗುತ್ತೆ? 3 into 8, 3 8s are 24 and 5 8s are 40 ಆಗುತ್ತೆ. 24 and 40 are the numbers. It is in the option D. ಓಕೆ, ಸೊ ನೆಕ್ಸ್ಟ್ ಒನ್. ಈ ಥರ ಕ್ವಶನ್ಸ್ ನಿಮಗೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಬಟ್ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಒನ್, ಫಾರ್ ದ ಡೇಟಾ ಸೆಟ್ 1 3 5 6 7 10 12 ವಾಟ್ ಇಸ್ ದ ಮೀಡಿಯನ್ ಅಂತ ಕೇಳಿದರೆ, ಒಂದು ಡೇಟಾ ಸೆಟ್ನ ಕೊಟ್ಟಿದ್ದಾರೆ. ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು ಮೀಡಿಯನ್. ಸೊ ಇದು ಅನ್ಗ್ರೂಪ್ಡ್ ಡೇಟಾ ಆಗಿರೋದ್ರಿಂದ ಕೊಟ್ಟಿರೋಂಥ ನಂಬರ್ಸ್ನ ಫಸ್ಟು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಬರ್ಕೋಬೇಕಾಗುತ್ತೆ. ಸೊ ಇದನ್ನು ನೋಡ್ತಿದ್ರೆ ಆಲ್ರೆಡಿ ಅಸೆಂಡಿಂಗ್ ಆರ್ಡ್ರಲ್ಲಿ ಇದೆ ಅಲ್ವಾ. ಸೊ ಇದು ಮತ್ತೆ ರೀಅರೇಂಜ್ ಮಾಡುವಂಥದ್ದು ಏನಿಲ್ಲ. ಕೊಟ್ಟಿರೋಂಥ ಡೇಟನ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊಳ್ಳೋಣ. ಸೊ 1 3 5 6 7 10 12 ಅಸೆಂಡಿಂಗ್ ಆರ್ಡ್ರಲ್ಲೇ ಇದೆ. ಸೊ ದಟ್ ಇಲ್ಲಿ ಎಷ್ಟು ಇದೆ ಪಾಯಿಂಟ್ಸ್ ಇದೆ, ಡೇಟಾ ಪಾಯಿಂಟ್ಸ್ ಇದೆ? 1 2 3 4 5 6 7 ಇದೆ. ಟೋಟಲಾಗಿ ಎಷ್ಟಿದೆ? 7 ಡೇಟಾ ಪಾಯಿಂಟ್ಸ್ ಇದೆ. ಸೊ ಇದು 7 ಡೇಟಾ ಪಾಯಿಂಟ್ಸ್ ಇರೋದ್ರಿಂದ ಇದು ಆಡ್ ನಂಬರ್ ಆಗಿದೆ 7. ಸೊ ದಿಸ್ ಈಸ್ ಆಡ್ ನಂಬರ್. ಸೊ ಮೀಡಿಯನ್ ಏನಾಗುತ್ತೆ? ಮಿಡಲ್ ವ್ಯಾಲ್ಯೂ ಆಗುತ್ತೆ. ಸೊ ಆಡ್ ನಂಬರ್ ಆಗಿದ್ರೆ ಮಿಡಲ್ ವ್ಯಾಲ್ಯೂನ ತಗೊಳ್ತೀವಿ. ಸೊ ಮಿಡಲ್ ವ್ಯಾಲ್ಯೂ ಅಂದರೆ ಫಸ್ಟ್ 3 ಆ್ಯಂಡ್ ಲಾಸ್ಟ್ 3, ಮಿಡಲ್ ವ್ಯಾಲ್ಯೂ ಈಸ್ 6. ಸೊ ದಿಸ್ ಈಸ್ ದ ಮೀಡಿಯನ್. ಮೀಡಿಯನ್ ಅಂದರೆ ಮಿಡಲ್ ವ್ಯಾಲ್ಯೂ. ಸೊ ಮೀಡಿಯನ್ ಈಸ್ ಈಕ್ವಲ್ಸ್ ಟು
6 ಆಗುತ್ತೆ. ಆರ್ ಯು ಕ್ಯಾನ್ ಯೂಸ್ ದಿ ಫಾರ್ಮುಲಾ ಯೂಸ್ ಮಾಡೋದಾದರೆ ಏನು ಬರುತ್ತೆ, n+1 ಮೀಡಿಯನ್ ಈಸ್ ಈಕ್ವಲ್ಸ್ ಟು n+1/2. ಇದು ಫಾರ್ಮುಲಾ ಬರುತ್ತೆ. n ಅಂದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ, 7 + 1/2 ದಟ್ ಈಸ್ 8/2 ದಟ್ ಈಸ್ ಈಕ್ವಲ್ಸ್ ಟು 4 ಬರುತ್ತೆ. 4 ಅಂದರೆ 4 ಇಸ್ ನಾಟ್ ಎ ಮೀಡಿಯನ್, ದಟ್ ಈಸ್ ದ ಫೋರ್ತ್ ಟರ್ಮ್ನ ನೀವು ತಗೋಬೇಕಾಗುತ್ತೆ. ಸೊ ಫೋರ್ತ್ ಟರ್ಮ್ ಯಾವುದಿಲ್ಲಿ, 1 2 3, ಫೋರ್ತ್ ಟರ್ಮ್ ಈಸ್ 6. 6 is the median from formula also same answer, and by this method also same answer, that is the median value is 6 we are getting. So 6 is the right answer, option A. So next one, which learning teaching resource, that is LTR, which learning teaching resource is most appropriate for visually challenged students in a mathematics classroom. ಸೊ ಕೊಟ್ಟಿರುವಂಥ ಮೆಥಡ್ಸಲ್ಲಿ ಯಾವ ಒಂದು ಮೆಥಡು ಅಪ್ರೋಪ್ರಿಯೇಟ್ ಮೆಥಡ್ ಆಗಿರುತ್ತೆ ಫಾರ್ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ಗೆ. ಸೊ ಲರ್ನಿಂಗ್ ಟೀಚರ್ ರಿಸೋರ್ಸ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆಪ್ಷನ್ ಎ ಜಿಯೋಜಿಬ್ರಾ, ಆಪ್ಷನ್ ಬಿ ಟೇಲರ್ಸ್ ಅಬ್ಯಾಕಸ್, ಆಪ್ಷನ್ ಸಿ ಕಂಪ್ಯೂಟರ್ಸ್ ವಿತ್ ಸ್ಕ್ರೀನ್ ರೀಡರ್, ಆಪ್ಷನ್ ಡಿ ಸ್ಪ್ರೆಡ್ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೆಸ್ಟ್ ಸೂಟೇಬಲ್ ಲರ್ನಿಂಗ್ ಟೀಚಿಂಗ್ ರಿಸೋರ್ಸ್ ಯಾವುದು ಅಂತ ಅಂದರೆ ಸೊ ಟೇಲರ್ಸ್ ಅಬ್ಯಾಕಸ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಂಪ್ಯೂಟರ್ ವಿತ್ ಸ್ಕ್ರೀನ್ ರೀಡರ್ ಆಲ್ಸೋ ಏನು ಅದು ಒಂದು ರೈಟ್ ಮೆಥಡೇ, ಬಟ್ ಏನಂತಂದರೆ ಇದು ನಮಗೆ ಅಬ್ಯಾಕಸ್ ಬಂದು ಸ್ಪೆಸಿಫಿಕ್ ಆಗಿ ಮ್ಯಾನಿಪ್ಯುಲೇಟನ್ನು ಮಾಡುವಂಥದ್ದು. ಸೊ ಫಾರ್ ಕೋರ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಗೆ ಯೂಸ್ ಆಗುತ್ತೆ. ಹಾಗಾಗಿ ಟೇಲರ್ಸ್ ಅಬ್ಯಾಕಸ್ ಮೆಥಡನ್ನ ನಾವು ಇಲ್ಲಿ ಬೆಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್, ವಾಟ್ ಡಸ್ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಇನ್ ದ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಪ್ರೈಮರಿಲಿ ಏಮ್ ಟು ಐಡೆಂಟಿಫೈ. ನಾವು ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ನ ಏನು ಕೊಡ್ತೀವಿ ಕ್ಲಾಸ್ ರೂಮ್ಸಲ್ಲಿ, ಸೊ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ಸಲ್ಲಿ ಇದು ಏನನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಯೂಸ್ ಮಾಡುವಂಥದ್ದು ಡಯಾಗ್ನೋಸ್ಟಿಕ್ಸ್ ಟೆಸ್ಟ್ನ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಬಂದು ದ ಸ್ಟೂಡೆಂಟ್ಸ್ ವಿತ್ ಹೈ ಇಂಟೆಲಿಜೆಂಟ್ ಕೋಶೆಂಟ್ IQ ಲೆವೆಲ್ನ ಐಡೆಂಟಿಫೈ ಮಾಡೋದಕ್ಕೆ. ಸೊ ಆಪ್ಷನ್ ಬಿ ದ ಸ್ಪೆಸಿಫಿಕ್ ಏರಿಯಾಸ್ ಆಫ್ ಲರ್ನಿಂಗ್ ಡಿಫಿಕಲ್ಟೀಸ್ ಆರ್ misconceptions of a student has, the overall grade a student deserves at the end of the term, and the students who need extra homework and discipline. ಸೊ ನಾನು ಡಯಾಗ್ನೋಸ್ಟಿಕ್ ಟೆಸ್ಟ್ನ ಕೊಡೋದೆ ಅವರಲ್ಲಿರುವಂಥ ಒಂದು ಲರ್ನಿಂಗ್ ಡಿಫಿಕಲ್ಟೀಸ್ನ ಫೈಂಡ್ ಔಟ್ ಮಾಡಲಿಕ್ಕೆ, ಹಾಗೆ ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಕಾನ್ಸೆಪ್ಟ್ನ ಅದನ್ನು ನೋಡೋದಕ್ಕೋಸ್ಕರ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಸ್ಪೆಸಿಫಿಕ್ ಏರಿಯಾಸ್ ಆಫ್ ಲರ್ನಿಂಗ್ ಡಿಫಿಕಲ್ಟಿ ಇಸ್ ಟು ಐಡೆಂಟಿಫೈ ದ ಲರ್ನಿಂಗ್ ಡಿಫಿಕಲ್ಟೀಸ್ ಆರ್ ಮಿಸ್ಕಾನ್ಸೆಪ್ಷನ್ಸ್ ಆಫ್ ಎ ಸ್ಟೂಡೆಂಟ್ ಹ್ಯಾಸ್. ಸೊ ಅವ್ರು ಏನು ಕಾನ್ಸೆಪ್ಟ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅದನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡೋವಂಥದ್ದು ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 2, 3 and 4, 1. ಸೊ ಫಾರ್ ದಿಸ್ ಡೈರೆಕ್ಟ್ ಕ್ವಶನ್, ಸೊ ಯೂಸ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ D is equals to x2 minus x1 whole square and y2 plus y2 minus y1 whole square is the distance formula. ಕೊಟ್ಟಿರೋಂಥ ಪಾಯಿಂಟ್ಸ್ನ ಇದನ್ನು x1 y1 ಹಾಗೆ ಇದನ್ನು x2 y2 ಅಂತ ತಗೊಳ್ಳಿ. ಸೊ ಸಿಂಪ್ಲಿಫೈ ಮಾಡ್ತಾ ಹೋದರೆ D is equals to square root of x2 ಎಷ್ಟಿದೆ 4 minus x1 is 2 whole square plus y2 is 1 minus 3 whole square ಆಗುತ್ತೆ. ಸೊ D is equals to square root of 4 minus 2 is 2 square plus 1 minus 3 will get minus 2 whole square. So D is equals to 2 square ಅಂದರೆ ಎಷ್ಟು ಬರುತ್ತೆ 4 and minus 2 whole square ಅಂದ್ರೂ plus 4 ಬರುತ್ತೆ. ಸೊ 4 plus 4 will get square root of 8. So square root of 8 is in units. This is the distance between the 2 points, that is in option A. This is the answer. So next one, a cube has an edge length 6 cm ಅಂತಿದೆ. ವಾಟ್ ಈಸ್ ಇಟ್ಸ್ ವಾಲ್ಯೂಮ್ ಅಂತ ಕೇಳಿದ್ದಾರೆ. ಸೊ ಕ್ಯೂಬ್ ಆಗಿರೋದ್ರಿಂದ ಆಲ್ ದ ಸೈಡ್ಸ್ ಈಕ್ವಲ್ ಆಗುತ್ತೆ. ಸೊ ಲೆಂತ್ ವ್ಯಾಲ್ಯೂ ಕೊಟ್ಟಿದ್ದಾರೆ 6 cm ಅಂತ. ಸೊ ವಾಲ್ಯೂಮ್ ಫಾರ್ಮುಲಾ ಬಂದು ಸೈಡ್ ಕ್ಯೂಬ್ ಆಗುತ್ತೆ, ದಟ್ ಈಸ್ A ಕ್ಯೂಬ್. ಸೊ V is equals to 6 ಕ್ಯೂಬ್ ಅಂತ ಅಂದರೆ ಮಲ್ಟಿಪ್ಲೈ 6 3 times. ಸೊ ವಿಲ್ ಗೆಟ್ V is equals to 260 centimeter ಕ್ಯೂಬ್ ಆಗುತ್ತೆ. ದಿಟ್ ಇಸ್ ದ ವ್ಯಾಲ್ಯೂ ಆಫ್ ವಾಲ್ಯೂಮ್ ಫಾರ್ ಕ್ಯೂಬ್ 260 centimeter ಕ್ಯೂಬ್. ಇದು ಕೂಡ ಡೈರೆಕ್ಟ್ ಕ್ವಶನ್, ಬಟ್ ಇಲ್ಲಿ ಫಾರ್ಮುಲಾಸ್ ನೆನಪಲ್ಲಿರಬೇಕಾಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಕನ್ವರ್ಟ್ ದ ಫ್ರಾಕ್ಷನ್ 3/8 ಇಂಟು ಎ ಡೆಸಿಮಲ್ ಕನ್ವರ್ಟ್ ಮಾಡಿ. ಫ್ರಾಕ್ಷನಲ್ಲಿ ಕೊಟ್ಟಿದ್ದಾರೆ, ಸೊ ಡೆಸಿಮಲ್ ಕನ್ವರ್ಟ್ ಮಾಡಬೇಕು ಅಂದರೆ ಎರಡನ್ನು ಡಿವೈಡ್ ಮಾಡಿ. ಸೊ 8ಇಂದ 3ನ ಡಿವೈಡ್ ಮಾಡಿದ್ರೆ 0, ಇಟ್ ಇಸ್ ನಾಟ್ ಡಿವಿಸಿಬಲ್ ಬೈ 3. ಸೊ ಮತ್ತೆ 3 ಬರುತ್ತೆ, ಪುಟ್ ಪಾಯಿಂಟ್ ಟೇಕ್ 0. 8 3s are 24, ದೆನ್ 10 minus 4 6 ಬರುತ್ತೆ.
1 - 1 0 ಆಗುತ್ತೆ. ಅಗೇನ್ ಇಲ್ಲಿ 1 0 ತೊಗೊಂಡ್ರೆ 8 7s are 56. ದೆನ್ 10 - 6 4, 5 - 5 0 ಆಗುತ್ತೆ. ಇಲ್ಲಿ ಆಲ್ರೆಡಿ ಪಾಯಿಂಟ್ ಇರೋದ್ರಿಂದ ಮತ್ತೆ 0 ತೊಗೊಳ್ಳೋಣ. ಸೊ 8 5s are 40. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ನಾವು. ವಾಟ್ ಇಸ್ ದ ವ್ಯಾಲ್ಯೂ? 0.375. This is in decimal. That is in option A. Very simple one. ಸೊ ನೆಕ್ಸ್ಟ್ ಒನ್. ಸೊ ಕೆಲವೊಂದು ಕ್ವಶನ್ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಇಟ್ ಡಿಪೆಂಡ್ಸ್. ಸಿಂಪಲಾಗಿ ಈಸಿಯಾಗಿ ಇರುತ್ತೋ ಡಿಫಿಕಲ್ಟ್ ಆಗಿರುತ್ತೋ ನಮ್ಗೆ ಗೊತ್ತಿರಲ್ಲ. ಸೊ ಯು ಶುಡ್ ಪ್ರಾಕ್ಟೀಸ್ ಆಲ್ ದ ಕೈಂಡ್ ಆಫ್ ಕ್ವಶನ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಈಕ್ವೇಷನ್ 3x + 5 = 14 ಅಂತ ಇದೆ. ಸೊ ಕೊಟ್ಟಿರುವಂಥ ಈಕ್ವೇಷನ್ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯೇಬಲ್. ವೆರಿ ಸಿಂಪಲ್ ಇದು. ಸೊ ಜಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ 3x = +5 ಈ ಕಡೆ ಬಂದರೆ 14 - 5 ದಟ್ ಈಸ್ = 9 ಆಗುತ್ತೆ. ಸೊ x = 9/3 ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 3 1s are 3 3s are. ಸೊ ಎಷ್ಟು ಬಂತು ಎಕ್ಸ್ ವ್ಯಾಲ್ಯೂ? 3. ದಿಸ್ ಇಸ್ ಇನ್ ಆಪ್ಷನ್ ಬಿ. ಸೊ ಇದು ಕೂಡ ತುಂಬ ಸಿಂಪಲ್ ಆಗಿ ನಾನು ಎಲ್ಲ ರೀತಿ ಕ್ವಶನ್ಸ್ನ ಮಿಕ್ಸಪ್ ಮಾಡಿದ್ದೀನಿ. ಸೊ ಈಸಿ ಡಿಫಿಕಲ್ಟ್ ಆ ಥರ ಎಲ್ಲ ಥರನೂ ಇರುತ್ತೆ. ಸೊ ಡಿಫಿಕಲ್ಟೇ ತೊಗೊಬಂದರೆ ನಿಮ್ಗೆ ಕ್ಲಾಸ್ ಕೇಳೋದಕ್ಕೆ ಇಂಟ್ರೆಸ್ಟ್ ಬರಲ್ಲ, ಜೊತೆಗೆ ಡಿಫಿಕಲ್ಟ್ ಮಾಡೋಕ್ಕೂ ನಮಗೆ ತುಂಬ ಟೈಮ್ ಎಳೆಯುತ್ತೆ. ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿದಾಗ ಸೊ ದಟ್ ಯು ಕ್ಯಾನ್ ಈಸಿಲಿ ಇನ್ವಾಲ್ವ್ ಇನ್ ದ ಕ್ಲಾಸ್. ಈಸಿನೂ ಇರಬೇಕು, ಡಿಫಿಕಲ್ಟ್ ಇರಬೇಕು, ಆವಾಗಲೇ ಕ್ಲಾಸ್ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಸೊ ವಾಟ್ ಈಸ್ 25% ಆಫ್ 960? 960 25% ಎಷ್ಟಿರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ 25% ಅಂದರೆ ಫಸ್ಟ್ ನಾವೇನು ಮಾಡ್ತೀವಿ, 25% ಆಫ್ ಅಂತ ಇದೆ. ಸೊ 25% ಆಫ್ ಅಂತ ಇದ್ದಾಗ ಇಂಟು 960. 25% ಆಫ್ 960 ಅಂದರೆ ಈಗ 100ಗೆ 25 ಆದರೆ 25% ಅಂದರೆ ಯಾವ ರೀತಿ ಬರ್ತೀವಿ, 25/100 ಇಂಟು 960ಗೆ ಎಷ್ಟು ಪರ್ಸೆಂಟ್ ಆಗುತ್ತೆ ಅನ್ನೋದು. ಸೊ 0 0 ಗೆಟ್ ಕ್ಯಾನ್ಸಲ್ಡ್. 5 2s are 5 5s are. Then 2 1s are 2 4s are 8, 2 8s are 16. 48 into 5. ಸೊ 5 into 48. ಸೊ ಇಲ್ಲಿ ಆಫ್ ಅಂತ ಇದ್ದಾಗ ನೀವು ಇಂಟುನ ಯೂಸ್ ಮಾಡಬೇಕು, ಗೊತ್ತಾಯ್ತಾ? 5 into 48 ಎರಡನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್. ದಟ್ ಈಸ್ = 5 8s are 40, 5 4s are 20 + 4 24. ದಟ್ ಈಸ್ 240. 25% ಆಫ್ 960. 960ನಲ್ಲಿ 25% ಅಂದರೆ ಕಾಲು ಭಾಗ ಎಷ್ಟಿರುತ್ತೆ ಅಂದರೆ 240 ಇರುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. 100ಅಲ್ಲಿ 25 ಕಾಲು ಭಾಗ ಅಂತೀವಲ್ಲ, ಹಾಗೆ 960ನಲ್ಲಿ ಎಷ್ಟು ಕಾಲು ಭಾಗ ಇರುತ್ತೆ, 25% ಎಷ್ಟಿರುತ್ತೆ ಅನ್ನೋದನ್ನು ಕ್ವಶನ್. ಸೊ ನೆಕ್ಸ್ಟ್ ಒನ್. ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹5,000 at 5% per annum for 2 years ಅಂತ ಕೇಳಿದ್ದಾರೆ. ಸೊ ಯು ಶುಡ್ ಫೈಂಡ್ ಔಟ್ ದಟ್ ಸಿಂಪಲ್ ಇಂಟ್ರೆಸ್ಟ್. You should know the simple interest formula. SI is equals to PTR/100. ಈ ಫಾರ್ಮುಲಾ ನೆನಪಲ್ಲಿ ಇರಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ನ ಕೇಳಿದರೆ ಫೈಂಡ್ ಔಟ್ ಮಾಡಬೇಕು. ಹಾಗೆ ಬರ್ಕೊಳ್ಳೋಣ. ಅಮೌಂಟ್ ಎಷ್ಟಿದೆ 5,000 ಆ್ಯಂಡ್ ಟೈಮ್ ಡ್ಯೂರೇಷನ್ ಎಷ್ಟಿದೆ 2 years ಅಂತ ಕೊಟ್ಟಿದ್ದಾರೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 5% ಡಿವೈಡ್ ಬೈ 100. ಓಕೆ, ಇಷ್ಟು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಸಿಂಪ್ಲಿಫೈ. I'll get the simple interest. 2 zeros get cancelled. 50 into 2 into 5. 50 into 2 ಅಂದರೆ 100 ಆಗುತ್ತೆ. 100 into 5 500 rupees ಬರುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 yearsಗೆ ಎಷ್ಟು ಬರುತ್ತೆ, ₹500. ವೆರಿ ಸಿಂಪಲ್, ಬಟ್ ಫಾರ್ಮುಲಾ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್. ಓಕೆ. A vendor buys 10 dozens of toys at the rate of ₹600 per dozen, and he sold each toy at the rate of ₹55. Find his total profit ಅಥವಾ ಲಾಸ್ ಅಂತ ಕೇಳಿದರೆ. ಸೊ ಈ ರೀತಿಯಾದಂಥ ಕ್ವಶನ್ಸ್ನ ಕೇಳೋದು ತುಂಬ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಬೇಸ್ ಮೇಲೆ ತುಂಬ ಕ್ವಶನ್ಸ್ನ ಕೇಳ್ತಿರ್ತಾರೆ. ಸೊ ಇದನ್ನು ಫಸ್ಟ್ ಕ್ವಶನ್ಸ್ನ ಅರ್ಥ ಮಾಡ್ಕೊಳ್ಳಿ. ವೆಂಡರ್ ಬೈಸ್ 10 dozens of toys. ಸೊ 10 ಡಜನ್ಸ್ನ ಅವನು ಬೈ ಮಾಡ್ತಿದ್ದಾನೆ. ಸೊ ಅಟ್ ದ ರೇಟ್ ಆಫ್ 600 ಪರ್ ಡಜನ್. ಸೊ ಅಲ್ವಾ, ಹಂಗಾದರೆ ಕಾಸ್ಟ್ ಪ್ರೈಸ್ ಆಫ್ 10 ಡಜನ್ಗೆ ಎಷ್ಟಾಗುತ್ತೆ, 1 ಡಜನ್ಗೆ. ಸೊ 1 ಡಜನ್ಗೆ ಅವನು ಎಷ್ಟು ಪೇ ಮಾಡ್ತಿದ್ದಾನೆ, 600 rupees ಆಗುತ್ತೆ. ಸೊ ಹಾಗಾದರೆ ಕಾಸ್ಟ್ ಪ್ರೈಸ್ ಫಾರ್ 10 ಡಜನ್, ಇದು ಕಾಸ್ಟ್ ಪ್ರೈಸ್ ಫಾರ್ 1 ಡಜನ್ನು. ಇದು 10 ಡಜನ್ದು ಕಾಸ್ಟ್ ಪ್ರೈಸ್ ಎಷ್ಟಾಗುತ್ತೆ. ಸೊ 600 into 10 ಮಾಡಿ. 600 into 10 ಅಂದರೆ 6000 ಆಗುತ್ತೆ. ಇದು ಕಾಸ್ಟ್ ಪ್ರೈಸ್ ಫಾರ್ 10 ಡಜನ್.
ಅವನಿಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅನ್ನೋದು ನಮಗೆ ಕಾಸ್ಟ್ ಪ್ರೈಸ್ ಗೊತ್ತಿರಬೇಕು, ಸೆಲ್ಲಿಂಗ್ ಪ್ರೈಸ್ ಗೊತ್ತಿರಬೇಕು ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟು ಈ ಸೋಲ್ಡ್ ಈಚ್ ಟಾಯ್, ಒಂದು ಟಾಯ್ನ ಅವನು ₹55ಗೆ ಸೇಲ್ ಮಾಡ್ತಿದ್ದಾನೆ. ಸೊ ಒಂದು ಟಾಯ್ನ ₹55ಗೆ ಸೇಲ್ ಮಾಡ್ತೀವಿ ಅಂದರೆ 10 ಡಜನ್ ಎಷ್ಟಿರುತ್ತೆ 10 ಡಜನಲ್ಲಿ. ಸೊ ನಾವು ಫಸ್ಟು ಯು ಫೈಂಡ್ ಔಟ್ ನಂಬರ್ ಆಫ್ ಟಾಯ್ಸ್. ಸೊ 1 ಡಜನ್ಗೆ 12 ಟಾಯ್ಸ್ ಅಂದರೆ ಇಂಟು 10 ಡಜನ್ಗೆ 12 ಟೆನ್ಸ 120 ಟಾಯ್ಸ್ ಇರುತ್ತೆ ಅಲ್ವಾ. ಸೊ ಈಗ ನೀವೇನು ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 120 ಟಾಯ್ಸ್, 1 ಟಾಯ್ಗೆ ಅವನು ಸೇಲ್ ಮಾಡ್ತಿರೋದು 55 ಅಂದರೆ 1 ಟಾಯ್ನ 55ಗೆ ಅಂದರೆ ಇಂಟು ಫಾರ್ 120 ಇಂಟು ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್. 55 ಇಂಟು 120 ಮಾಡಿ. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್ 6600 ಬರುತ್ತೆ. ಆ್ಯಂಡ್ ರೈಟ್ ದ ಡೈರೆಕ್ಟ್ಲಿ ದಿಸ್ ಇಸ್ ದ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ 6600 ಇದೆ, ಕಾಸ್ಟ್ ಪ್ರೈಸ್ 6000 ಇದೆ. ಯಾವ್ದು ಜಾಸ್ತಿ ಇದೆ ಈಗ? ಸೊ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗಿದೆ ಅಲ್ವಾ. ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಮೋರ್ ದ್ಯಾನ್ ದಿ ಕಾಸ್ಟ್ ಪ್ರೈಸ್ ಅಂದರೆ ಇಲ್ ಗೆಟ್ ದ ಪ್ರಾಫಿಟ್. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇತ್ತು ಕಾಸ್ಟ್ ಪ್ರೈಸ್ಗಿಂತ, ಇಲ್ ಗೆಟ್ ದ ಪ್ರಾಫಿಟ್. ಸೊ ಪ್ರಾಫಿಟ್ ಎಷ್ಟು ಬರುತ್ತೆ? ಸೊ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು ಎಸ್ ಪಿ ಮೈನಸ್ ಸಿ ಪಿ. ಸೊ 6600 ಮೈನಸ್ 6000 ಎರಡನ್ನು ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ? 600 ರುಪೀಸ್ ಅವನಿಗೆ ಪ್ರಾಫಿಟ್ ಬರ್ತಾ ಇದೆ. ಸೊ ಅಂದರೆ ಅವನಿಗೆ ಇಲ್ಲಿ ಯಾವುದೇ ರೀತಿ ಲಾಸ್ ಆಗಲ್ಲ, ಅವನಿಗೆ ಬರೋವಂಥದ್ದು ಪ್ರಾಫಿಟ್ ಆಫ್ ₹600. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್, ಎ ಪರ್ಸನ್ ಟ್ರಾವೆಲ್ಸ್ 10 ಕಿಲೋಮೀಟರ್ ಈಸ್ಟ್ ಆ್ಯಂಡ್ ದೆನ್ 10 ಕಿಲೋಮೀಟರ್ ನಾರ್ತ್. ವಾಟ್ ಇಸ್ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್? ಸೊ ಇಲ್ಲಿ ಒಂದು ಸಿಚುಯೇಷನ್ನ ಕೊಟ್ಟಿದ್ದಾರೆ. ಸೊ ಆ ಸಿಚುಯೇಷನ್ನ ಫಸ್ಟ್ ಡ್ರಾ ಮಾಡ್ಕೊಳ್ಳೋಣ. ಎ ಪರ್ಸನ್ ಟ್ರಾವೆಲ್ಸ್ 10 ಕಿಲೋಮೀಟರ್ ಈಸ್ಟ್, ಫಸ್ಟು 10 ಕಿಲೋಮೀಟರ್ ಈಸ್ಟ್ಗೆ ಟ್ರಾವೆಲ್ ಮಾಡ್ತಾಯಿದ್ದಾರೆ. ಸೊ ಈಸ್ಟ್ ಕಡೆ, ದೆನ್ ಎಗೇನ್ ಇಲ್ಲಿಗೆ ಬಂದಮೇಲೆ ಈಸ್ಟ್ ಕಡೆ ಬಂದಮೇಲೆ 10 ಕಿಲೋಮೀಟರು ಆ್ಯಂಡ್ ದೆನ್ 10 ಕಿಲೋಮೀಟರ್ ನಾರ್ತ್ ಕಡೆ ಹೋಗ್ತಾ ಇದ್ದಾರೆ. ಸೊ ಅಲ್ವಾ, 10 ಕಿಲೋಮೀಟರ್ ನಾರ್ತ್, ಇದು ಈಸ್ಟ್ ಆ್ಯಂಡ್ ದಿಸ್ ಇಸ್ ನಾರ್ತ್ ಆಗುತ್ತೆ. ಸೊ ಎಷ್ಟು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು? 10 ಕಿಲೋಮೀಟರ್ ನಾರ್ತ್ ಕಡೆ ಹೋಗ್ತಾರೆ. ಸೊ ವಾಟ್ ಇಸ್ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್? ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆದರೆ ಅವರು ಡಿಸ್ಪ್ಲೇಸ್ ಆಗಿರೋದು ಈ ಪ್ಲೇಸಿಂದ ಈ ಪ್ಲೇಸ್ಗೆ ಡಿಸ್ಪ್ಲೇಸ್ ಆಗಿದ್ದಾರೆ. ಸೊ ಅಲ್ವಾ, ವಾಟ್ ಇಸ್ ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್? ಇಲ್ಲಿಂದ ಇಲ್ಲಿಗೆ ಇರುವಂಥ ಡಿಸ್ಪ್ಲೇಸ್ಮೆಂಟ್ ಎಷ್ಟು? ಸೊ ಡಿಸ್ಪ್ಲೇಸ್ಮೆಂಟ್ ಅಂದಾಗ ನಾವೇನಂತ ತಗೋತೀವಿ? ಶಾರ್ಟೆಸ್ಟ್ ಪಾತು. ನಾವು ಈ ಥರ ಬಳಸ್ಕೊಂಡು ಹೋಗಲ್ಲ. 10 + 10 ಅಂದರೆ 20 ಡಿಸ್ಟೆನ್ಸ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಇದಾಗುತ್ತೆ. ಸೊ ಇದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಶಾರ್ಟೆಸ್ಟ್ ಪಾತ್. ಇದನ್ನು ಎಸ್ ಅಂತ ತಗೊಳ್ಳೋಣ ಬೇಕಂದರೆ ನಾವು. ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಆಗಿರುವಂಥದ್ದು. ಸೊ ಈಗೇನಾಗ್ತದೆ, ಇಲ್ಲಿ ನಿಮಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ನೀವು ಡಿಸ್ಪ್ಲೇಸ್ಮೆಂಟ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈಸಿಯಾಗಿ ಪೈಥಾಗೋರಸ್ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಸೊ ಪೈಥಾಗೋರಸ್ ಫಾರ್ಮುಲಾದ ಪ್ರಕಾರ ನಾವು ಏನು ತಗೊತೀವಿ? ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್, ಬಿಕಾಸ್ ಇಟ್ ಇಸ್ ಅನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಯೂಸ್ ಪೈಥಾಗೋರಸ್ ಥಿಯರಮ್. ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಆಪೋಸಿಟ್ ಸ್ಕ್ವೇರ್. ಸೊ ಏನಾಗುತ್ತೆ? ಹೈಪೋಟೆನಸ್ ಸ್ಕ್ವೇರ್ ನಮಗೆ ಗೊತ್ತಿಲ್ಲ, ದಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್. ಇದು ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಅಂದರೆ 10 ಸ್ಕ್ವೇರ್, ಆಪೋಸಿಟ್ ಅಂದರೆ 10 ಸ್ಕ್ವೇರ್ ಆಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 100 + 100. ಸೊ ಇಲ್ಲೇನಾಗುತ್ತೆ? ಟು ಕ್ಯಾನ್ಸಲ್ ದಿ ಸ್ಕ್ವೇರ್ ಅಪ್ಲೈ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸೊ ಸ್ಕ್ವೇರ್ ರೂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಸ್ಕ್ವೇರ್, ಬೇಕಾದ್ರೆ ಡಿಸ್ಪ್ಲೇಸ್ಮೆಂಟು ಈ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ. ಸ್ಕ್ವೇರ್ ರೂಟ್ ಆಫ್ 100 + 100. ಸೊ ಇಲ್ಲಿ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್. you'll get displacement is equals to square root of 100 + 100 ಅಂದರೆ 200 ಆಗುತ್ತೆ. ಹೇಗೆ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 200 can be written as 100 × 2. ಸ್ಕ್ವೇರ್ ರೂಟ್ ಆಫ್ 100 ವ್ಯಾಲ್ಯೂ ಇಸ್ 10 × √2 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 100 ವ್ಯಾಲ್ಯೂ ಇಸ್ 10 √2. ದಿಸ್ ಇಸ್ ಇನ್ ಕಿಲೋಮೀಟರ್. ದಿಸ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ. ಸೊ ಎಷ್ಟು ಬಂತು? 10 √2 kilometer. It is in option C. This is the right answer. So we'll go for next one. Which among the following is least useful for teaching? Which among the following is least useful for teaching addition of integers at the upper primary stage?
ಸೊ ಅಪ್ಪರ್ ಪ್ರೈಮರಿ ಸ್ಟೇಜಲ್ಲಿ ಯಾವ ಒಂದು ಮೆಥಡು ಅಡಿಷನ್ ಆಫ್ ಇಂಟೀಜರ್ಸ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಲೀಸ್ಟ್ ಯೂಸ್ಫುಲ್ ಆಗಿರುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋದಾದ್ರೆ ಯೂಸ್ ಆಫ್ ಸ್ಟೇಟ್ಸ್, ಯೂಸ್ ಆಫ್ ಲಿಫ್ಟ್, ಯೂಸ್ ಆಫ್ ನಂಬರ್ ಲೈನ್ ಆ್ಯಂಡ್ ಯೂಸ್ ಆಫ್ ಚಾರ್ಟ್ ಪೇಪರ್ ಅಥವಾ ಸ್ಟ್ಯಾಟಿಕ್ ಇಮೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಅಡಿಷನ್ ಆಫ್ ಇಂಟೀಜರ್ಸ್ ಅಂತ ಅಂದ ತಕ್ಷಣ ನಮಗೆ ಯೂಸ್ ಆಫ್ ಸ್ಟೇಟ್ಸು, ಯೂಸ್ ಆಫ್ ಲಿಫ್ಟ್ ಮತ್ತು ಯೂಸ್ ಆಫ್ ನಂಬರ್ ಲೈನ್ಸ್ ಇದೆಲ್ಲ ನಾವು ಅವ್ರು ಈಸಿಯಾಗಿ ನೋಡಿ ಕಲಿಬೋದಲ್ವ ಕೌಂಟ್ ಮಾಡೋದನ್ನು, ಅಡಿಷನ್ ಮಾಡೋದನ್ನು. ಸೊ ಬಟ್ ಯೂಸ್ ಆಫ್ ಚಾರ್ಟ್ ಪೇಪರ್ ಇದು ಲೀಸ್ಟ್ ಏನೋ ಒಂದು ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಲೀಸ್ಟ್ ಯೂಸ್ಫುಲ್ ಅಂತ ಹೇಳಿದ್ರೆ ಇದು ಲೀಸ್ಟ್ ಯೂಸ್ಫುಲ್ ಆಗುತ್ತೆ. ಬೇರೆದೆಲ್ಲ ಸೊ ಅದು ಡೈನಾಮಿಕ್ ಮಾಡೆಲ್ಸ್ ಆಗಿ ನಾವು ಯೂಸ್ ಮಾಡ್ಬೋದು, ಫಿಸಿಕಲ್ ಆಗಿ ನೋಡ್ಬೋದು ಕೂಡ, ಜೊತೆಗೆ ಈಸಿಯಾಗಿ ಅಡಿಷನ್ನ ಕಲ್ತ್ಕೊಬೋದು. ಸೊ ನೆಕ್ಸ್ಟ್ ಒನ್, communication in a mathematics class primarily refers to developing the ability to. ಸೊ ಕಮ್ಯುನಿಕೇಷನು ಇನ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಏನನ್ನ ಡೆವಲಪ್ ಮಾಡುತ್ತೆ, ಯಾವ ಒಂದು ಎಬಿಲಿಟಿನ ಡೆವಲಪ್ ಮಾಡುತ್ತೆ ಅಂತ ಕೇಳಿದರೆ, ಸೊ ಆಪ್ಷನ್ ಎ ಗಿವ್ ಪ್ರಾಂಪ್ಟ್ ರೆಸ್ಪಾನ್ಸಸ್ ಟು ಕ್ವಶನ್ಸ್ ಆಸ್ಕ್ಡ್ ಇನ್ ದ ಕ್ಲಾಸ್. ಆಪ್ಷನ್ ಬಿ ಕಾಂಟ್ರಾಡಿಕ್ಟ್ ದ ವ್ಯೂ ಆಫ್ ಅದರ್ಸ್ ಆನ್ ಪ್ರಾಬ್ಲಮ್ಸ್ ಆಫ್ ಮ್ಯಾಥಮೆಟಿಕ್ಸ್. ನೋ. ಸೊ ಆಪ್ಷನ್ ಸಿ ಆರ್ಗನೈಸ್, ಕಾನ್ಸಾಲಿಡೇಟ್ ಆ್ಯಂಡ್ ಎಕ್ಸ್ಪ್ರೆಸ್ ಮ್ಯಾಥಮೆಟಿಕಲ್ ಥಿಂಕಿಂಗ್. Yes. So option D is interpret data by looking at bar graphs. ಸೊ ಇದು ಒಂದು ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ಕಮ್ಯುನಿಕೇಷನ್ನು ಯಾವ ಎಬಿಲಿಟಿನ ಡೆವಲಪ್ ಮಾಡುತ್ತೆ ಅಂದರೆ ಆರ್ಗನೈಸ್, ಕನ್ಸಾಲಿಡೇಟ್ ಆ್ಯಂಡ್ ಎಕ್ಸ್ಪ್ರೆಸ್ ಮ್ಯಾಥಮೆಟಿಕಲ್ ಥಿಂಕಿಂಗ್ನ ಡೆವಲಪ್ ಮಾಡುವಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಸ್ಮಾಲೆಸ್ಟ್ 4-digit number that is exactly divisible by 12, 5, 15 and 20. ಸೊ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವುದು ಸ್ಮಾಲೆಸ್ಟ್ 4-digit ನಂಬರ್, ಯಾವ ಒಂದು ಸ್ಮಾಲೆಸ್ಟ್ 4-digit ನಂಬರು ಈ ನಂಬರ್ಸಿಂದ ಡಿವೈಡ್ ಆಗಬೇಕು, 12, 15 ಆ್ಯಂಡ್ 20ಇಂದ ಡಿವೈಡ್ ಆಗಬೇಕು. ಸೊ ಆ ಒಂದು ನಂಬರ್ ಯಾವುದು ಅಂತ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆ ಒಂದು ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಯು ಶುಡ್ ಟೇಕ್ ದ ಎಲ್ ಸಿ ಎಮ್ ಫಾರ್ ದೀಸ್ 3. ಇದು ಮೂರಕ್ಕೂ ಎಲ್ ಸಿ ಎಮ್ನ ತೊಗೋಬೇಕು. ಸೊ ಈ ಮೂರಕ್ಕೂ ಎಲ್ ಸಿ ಎಮ್ ಬಂದು 12, 15 ಆ್ಯಂಡ್ 20ಗೆ ಎಲ್ ಸಿ ಎಮ್ ತೊಗೊಂಡ್ರೆ ಸೊ 6ಇಂದ ಆಗಲ್ಲ, 2 6 12, 2ಇಂದನೂ ಮತ್ತೆ ಆಗಲ್ಲ. ಇದು ಏನು ಬರುತ್ತೆ ನಮಗೆ ಎಲ್ ಸಿ ಎಮ್ಮು? ಓಕೆ, 15 ಹಂಗೆ ಬರ್ಕೊಳ್ಳೋಣ. 2 10s, ಎಗೇನ್ ಫ್ರಮ್ 3 2s, 3 5s, 10 ಹಾಗೆ ಇರುತ್ತೆ. ಎಗೇನ್ ಫ್ರಮ್ 5 1s, 5 2s, ಎಗೇನ್ ಫ್ರಮ್ 2 1s, 2 1s, 2 1s. ಸೊ 2 ಇಂಟು 3 ಇಂಟು 5 ಇಂಟು 2, ದಟ್ ಈಸ್ 2 3 6, 5 2 10, 10 6 60 ಎಲ್ ಸಿ ಎಮ್ ಬರುತ್ತೆ. ಸೊ 60ಇಂದ ಎಲ್ಲ ನಂಬರ್ಸ್ನ ಡಿವೈಡ್ ಮಾಡಿ. ಫಸ್ಟ್ 1000ನ ಡಿವೈಡ್ ಮಾಡಿದ್ರೆ 60ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಸೊ ವಿಚ್ ಇಸ್ ದ ಸ್ಮಾಲೆಸ್ಟ್ ನಂಬರ್. ಅದಕ್ಕಿಂತ ನೆಕ್ಸ್ಟ್ ಸ್ಮಾಲೆಸ್ಟ್ ಅಂತಂದರೆ ಇವು ಮೂರಲ್ಲಿ, ಇದು ಮತ್ತು 60ಇಂದ ಡಿವೈಡ್ ಆಗಲ್ಲ ಇದು. ಸೊ ನೆಕ್ಸ್ಟ್ ಈ 3ನಲ್ಲಿ ಸ್ಮಾಲೆಸ್ಟ್ ನಂಬರ್ 1020 ಆಗುತ್ತೆ. ಸೊ 1020ನ 60ಇಂದ ಡಿವೈಡ್ ಮಾಡಿ. ಸೊ 0 0 ಗೆಟ್ ಕ್ಯಾನ್ಸಲ್ಡ್, 6 1s 6, 4 2 42 ಆಗುತ್ತೆ, 6 7s 42. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 6. ಇದೆರಡೂ ಕೂಡ ಡಿವೈಡ್ ಆಗುತ್ತೆ, ಬಟ್ ಇಲ್ಲಿ ಸ್ಮಾಲೆಸ್ಟ್ ಅಂತ ಕೇಳೋದ್ರಿಂದ 1020 ಇಸ್ ದ ರೈಟ್ ಆನ್ಸರ್. ಸೊ ಐ ವಿಲ್ ಸ್ಟಾಪ್ ದ ಟುಡೇಸ್ ಕ್ಲಾಸ್ ಹಿಯರ್ ಬಿಕಾಸ್ 30 ಕ್ವಶನ್ಸ್ ಅಷ್ಟು ನಾನು ಈಗ ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಯಾವ ರೀತಿ ಬರ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ಏನೋ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸ್ನ ವೈಂಡ್ ಅಪ್ ಮಾಡ್ತೇನೆ. ಥ್ಯಾಂಕ್ ಯು.